ನಮಸ್ಕಾರ ದೇವ್ರು, ನಾನು ನಿಮ್ಮ ಜಡಿ ಶ್ರೀನಾಥ್ ರೈಡರ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ನ್ಯೂಸ್ ಅಂತಂದರೆ ಆಲ್ರೆಡಿ ತಮ್ಮೆಲ್ಲ ನೋಡೇ ಇರ್ತೀರ ಗುರು. ನಮ್ಮ ಬೈಕ್ ಟ್ಯಾಕ್ಸಿ ಕೊನೆಗೂ ಅಂತೂ ಇಂತೂ ಗ್ರೀನ್ ಸಿಗ್ನಲ್ ಬಂದೇ ಬಿಡ್ತು. ಏನಪ್ಪ ಅಂತಂದರೆ ಲಾಸ್ಟು ಸುಮಾರು ತಿಂಗಳುಗಳಿಂದ ಈ ತಿಂಗಳು ಬರುತ್ತೆ, ಮುಂದಿನ ತಿಂಗಳು ಬರುತ್ತೆ, ಈ ಡೇಟ್ಗೆ ಬರುತ್ತೆ, ನೆಕ್ಸ್ಟ್ ಡೇಟ್ಗೆ ಬರುತ್ತೆ ಅಂತಂದ್ಬಿಟ್ಟು ಯೋಚಿಸಿ 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 ತುಂಬ ಜನ ರೈಡರ್ಸು ಮನೆಗೆ ಹೋಗ್ಬಿಟ್ಟಿದ್ರು ಗುರು. ಇದು ಫ್ಯಾಕ್ಟ್ ಹೇಳ್ಬೇಕಂದ್ರೆ ಲೈಕ್ ಲಾಕ್ಡೌನ್ ಟೈಮಲ್ಲಿ ಹೆಂಗೆಲ್ಲ ಜನ ಎಲ್ಲ ವಲಸೆ ಹೋಗ್ಬಿಟ್ಟಿದ್ರು ಮನೆಗಳಿಗೆ. ಸೊ ಆ ಥರ ಎಲ್ಲ ಕೆಲಸ ಬಿಟ್ಟು ಹುಡುಗರು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದನ್ನೇ ನಂಬ್ಕೊಂಡು ಕೆಲಸ ಮಾಡಿಕೊಂಡು ಎಜುಕೇಷನ್ ಮಾಡಿರ್ತಾರೆ. ಬಟ್ ಜಾಬ್ ಇರಲ್ಲ. ಪಾರ್ಟ್ ಟೈಮ್ಗೆ ಮನೆಯಲ್ಲೆಲ್ಲಕ್ಕೆ ಮನೆಯಲ್ಲಿ ಕೇಳ್ಕೊಂಡ್ರೆ ಆಗಲ್ಲ, ನಮಗೂ ವಯಸ್ಸು ಬಂದಿದೆ, ಸೊ ನಾವೇ ದುಡ್ಕೊಂಡು ಸ್ವಲ್ಪ ಸಂಪಾದನೆ ಮಾಡ್ಕೋಬೇಕು ಅಂದ್ಕೊಳ್ಳೋ ಈ ಹುಡುಗರು ಮೆಂಟಾಲಿಟಿಗೋಸ್ಕರ ಬಂದಿತ್ತು ಈ ಬೈಕ್ ಟ್ಯಾಕ್ಸಿ. ಆದರೆ ಕೆಲವೊಂದು ತಿಂಗಳುಗಳ ಹಿಂದೆ ಬೈಕ್ ಟ್ಯಾಕ್ಸಿ ಅನ್ನೋದೇ ಬ್ಯಾನ್ ಆಗಿಬಿಟ್ಟಿತ್ತು. ಆವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇನೆ ಇನ್ನು ಕದ್ದು ಮುಚ್ಚಿ ಡ್ಯೂಟಿ ಮಾಡಿದ್ರೆ ಆರ್ ಟಿ ಒದವರು ಏನಾದರೂ ಆಟೋ ಸೀಸ್ ಮಾಡ್ಬೋದು, ಇಲ್ಲ ಅಂತಂದರೆ ಕೆಲವೊಂದು ಜನ ಬಂದುಬಿಟ್ಟು ನಮಗೆ ಪ್ರಶ್ನೆ ಮಾಡ್ಬೋದು, ಇಲ್ಲ ಬೆದರಿಕೆ ಮಾಡ್ಬೋದು. ನಾವು ಏನು ಮಾಡೋದು, ಯಾಕೆ ಇಷ್ಟು ರಿಸ್ಕ್ ಯಾಕೆ ತಗೋಬೇಕು ಅಂತ ಅಂದ್ಬಿಟ್ಟು ತುಂಬ ಜನ ಆದರೆ ಕುತೂಹಲದಿಂದ ಒದ್ದಾಡಿ ನರಳಾಡ್ತಾಯಿದ್ರು. ಸೊ ಅವ್ರಿಗೋಸ್ಕರ ಹೈಕೋರ್ಟ್ ಕೊನೆಗೂ ತಂತು. ಇನ್ನೊಂದೇನಪ್ಪ ಅಂತಂದರೆ ಈ ಬೈಕ್ ಟ್ಯಾಕ್ಸಿಗೆ ಕೋರ್ಟ್ ಅನುಮತಿ ಕೊಡ್ತಾಯಿದ್ರು ಕೂಡ ನಮ್ಮ ಸರ್ಕಾರ ಅಂತೂ ಬೇಡ, ಬೈಕ್ ಟ್ಯಾಕ್ಸಿಯಿಂದ ತುಂಬ ತೊಂದರೆ ಆಗುತ್ತೆ, ಈವನ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಇವಾಗ ಬಸ್ಸಲ್ಲಿ 30 ಜನ 40 ಜನ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು, ಆದರೆ ಈ ಬೈಕಿಂದ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಟ್ರಾಫಿಕ್ ಹೆವಿ ಆಗುತ್ತೆ, ಮತ್ತು ರೀಚ್ ಆಗೋದು ತುಂಬ ಲೇಟ್ ಆಗುತ್ತೆ. ಸೊ ಆದ ಕಾರಣ ಬೈಕ್ ಟ್ಯಾಕ್ಸಿ ಬೇಡ ಅಂತ ಅಂದ್ಬಿಟ್ಟು ನಮ್ಮ ಈ ಕಮಿಟಿ ಏನಾದರೂ ಇತ್ತು, ಕಮಿಟಿ ಕೂಡ ಹೇಳಿತ್ತು. ಸೊ ಅದಾದಮೇಲೆ ಏನಪ್ಪ ಅಂತಂದರೆ ಈ ನಡುವೆ ರೀಸೆಂಟಾಗಿ ಯಾವುದೇ ತರಹದ ಅಪ್ಡೇಟ್ಗಳಂತೂ ಬರ್ತಾನೆ ಇರಲಿಲ್ಲ ಗುರು. ಒಂದು ಅಪ್ಡೇಟ್ ಆದರೂ ಬಂದರೆ ಸಾಕಪ್ಪ ನೋಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದರೆ ಒಂದು ಅಪ್ಡೇಟ್ ಕೂಡ ಬಂದಿಲ್ಲ ಗುರು. ಫೈನಲ್ ಆಗಿ ಬೆಳಗ್ಗೆ ಡ್ಯೂಟಿ ಮಾಡ್ತಾನೆ ನಮಗೆ ಒಂದು ನೋಟಿಫಿಕೇಷನು ಮತ್ತು ಮೆಸೇಜ್ಗಳು ಕಳಿಸಿದ್ರು. ಅವಾಗ ಗೊತ್ತಾಯಿತು ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಇವತ್ತೇ ಜಡ್ಜ್ಮೆಂಟ್ ಇದೆ ಅಂತಂದ್ಬಿಟ್ಟು. ಸರಿ, ಜಡ್ಜ್ಮೆಂಟ್ ಇದೆ ಇವತ್ತಿದೆ ಅಲ್ವಾ, ಮಧ್ಯಾಹ್ನಗೆಲ್ಲ ನಮಗೆ ಅಪ್ಡೇಟ್ ಏನಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನಾದರೆ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನಾವು ಯಾವಾಗ ಹಂಗೆ ಅಂದ್ಕೊಂಡು ನಮಗೆ ಗೊತ್ತಿರೋರೆಲ್ಲ ಕಾಲ್ ಮಾಡಿ ಬ್ರೋ ಈ ಥರ ಆಗಿದೆ, ಸೊ ಇದ್ರ ಬಗ್ಗೆ ನೋಡಿ, ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಬೇಗ ಜನಗಳಿಗೆ, ಪಬ್ಲಿಕ್ಗೆಲ್ಲ ಗೊತ್ತಾಗಲಿ, ಪಬ್ಲಿಕ್ ಮತ್ತು ನಮ್ಮ ರೈಡರ್ಸ್ಗೆ ಗೊತ್ತಾಗಲಿ ಅಂತಂದ್ಬಿಟ್ಟು ನಮ್ಮ ಫಾಲೋವರ್ಸು ಮತ್ತು ನನ್ನ ಫ್ರೆಂಡ್ಸು ವೀಡಿಯೋ ಮಾಡಿ ಅಂತಂದ್ಬಿಟ್ಟು ಹೇಳಿದಾಗ ನಾನಂದೆ ಅವ್ರಿಗೆ ಲೈಕ್ ಡ್ಯೂಟಿ ಮಾಡ್ತಾಯಿದ್ದೀನಿ, ಫುಲ್ ಜಡ್ಜ್ಮೆಂಟ್ ಬರಲಿ, ಜಡ್ಜ್ಮೆಂಟ್ ಬರೋ ತನಕ ಏನು ವೀಡಿಯೋ ಮಾಡೋದು ಅವಶ್ಯಕತೆ ಇಲ್ಲ, ಜಡ್ಜ್ಮೆಂಟ್ ಬಂದಮೇಲೆ ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ನಾನಾದರೆ ಹೇಳ್ತಾಯಿದ್ದೆ. ಆದರೆ ಜಡ್ಜ್ಮೆಂಟು ನಾನು ಹಂಗೆ ಕಾಲ್ ಕಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಜಡ್ಜ್ಮೆಂಟ್ ಕೂಡ ಬಂದುಬಿಡ್ತು. ಆ ಜಡ್ಜ್ಮೆಂಟ್ ಬಂದಿದ್ದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ನಾನು ಏನು ಅಂದ್ಕೊಂಡಿದ್ದೆ ಅಂತಂದರೆ ಇನ್ನು ಇವತ್ತೇ ಫೈನಲ್ ಜಡ್ಜ್ಮೆಂಟು, ನಮ್ಮ ಸರ್ಕಾರ ಬೇರೆ ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಇದ್ರಿಗೆ, ಇನ್ನು ಆಲ್ಮೋಸ್ಟ್ ಬ್ಯಾನ್ ಆಗಿಬಿಡುತ್ತೆ ಬಿಡಪ್ಪ ಅಂತ ಅಂದ್ಬಿಟ್ಟು ನಾನಾದರೆ ಅಂದ್ಕೊಂಡಿದ್ದೆ. ಆದರೆ ಹಿಸ್ಟರಿ ರಿಪೀಟ್ ಆಗೋಯ್ತು. ಬ್ಯಾನ್ ಅಲ್ಲ, ಪರ್ಮನೆಂಟಾಗಿ ಓಪನ್ನೇ ಮಾಡಿಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ. ಸೊ ಈ ವಿಚಾರ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಎಷ್ಟು ಖುಷಿ ಆಯಿತು ಅಂತಂದರೆ ಈವನ್ ನಾನು ಕೂಡ ಇದರಿಂದನೇ ದುಡ್ಕೊತ ನನ್ನ ಫ್ಯಾಮ್ಲಿನ ಮೇಂಟೈನ್ ಮಾಡ್ಕೊತ ನಿಭಾಯಿಸ್ಕೊತ ಬರ್ತಾಯಿದ್ದೀನಿ. ಸೊ ಈಗ ನಮಗೆ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ, ನಮಗೊಂದು ಸ್ವಾತಂತ್ರ್ಯ ಸಿಕ್ದಂಗೆ ಆಯಿತು ಅಂತಂದ್ಬಿಟ್ಟು ಅನ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಫಿಟ್ಟಿಂಗ್ ಇದೆ ಇದರಲ್ಲಿ. ಈಗ ಹೈಕೋರ್ಟ್ ಕಡೆಯಿಂದ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ನಿಲ್ಲಿಸಬಾರ್ದು, ಬೈಕ್ ಟ್ಯಾಕ್ಸಿನ ತಡೆ ಮಾಡಬಾರ್ದು, ಬೈಕ್ ಟ್ಯಾಕ್ಸಿ ರನ್ ಮಾಡಲೇಬೇಕು ಅಂತಂದ್ಬಿಟ್ಟು ಹೈಕೋರ್ಟ್ ಕಡೆಯಿಂದ. ಆದರೆ ನಮಗೆ 100%, 99% ಅಲ್ಲ 100% ಹೈಕೋರ್ಟ್ ಕಡೆಯಿಂದ ನಮಗೆ ಅಪ್ಡೇಟ್ ಆದರೆ ಬಂದುಬಿಟ್ಟಿದೆ. ಆದರೆ ಈಗ ನಮ್ಮ ಸರ್ಕಾರ ಏನೆಲ್ಲ ಚಟುವಟಿಕೆಗಳು ತಗೊಳುತ್ತೆ ಅಂತಂದ್ಬಿಟ್ಟು ಅದ್ರ ಬಗ್ಗೆನ ಯೋಚನೆ ಮಾಡಿದಾಗುತ್ತೆ. ಈಗ ಎಲ್ಲೋ ಬೋರ್ಡ್ ಮಾಡ್ತಾರಾ, ಇಲ್ಲ ಡ್ರೆಸ್ ಕೋಡ್ ಏನಾದರೂ ಕೊಡ್ತಾರಾ, ಇದು ಅದು ಅಲ್ಲದೆ ಬೇರೆ ಏನಾದರೂ ಇರ್ತಾರಾ? ಸೊ ಇದ್ರ ಮೇಲೆ ಅಂತೂ ಸಿಕ್ಕಾಪಟ್ಟೆ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಅದು ಅವರು ಯಾವಾಗ ನಿರ್ಣಯ ತಗೊಂತಾರೆ ಅಂತ ಹೊತ್ತಿನಲ್ಲಿ ಅದಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಬೈಕ್ ಟ್ಯಾಕ್ಸಿ ಅಂತೂ ಇನ್ನು ಸ್ಟಾಪ್ ಆಗೋದಿಲ್ಲ. ಸೊ ಏನಾದರೆ ರೂಲ್ಸ್ ತೊಗೊಂಡು ಬರ್ತಾರೋ ರೂಲ್ಸ್ ತೊಗೊಂಡು ಬರಲಿ, ರೂಲ್ಸ್ ತೊಗೊಂಡು ಬಂದಮೇಲೆ
ಆ ರೂಲ್ಸ್ಗೆ ತಕ್ಕನಂಗೆ ಕೆಲಸ ಮಾಡ್ಕೊತ ಹೋಗೋಣ. ಈ ರೀಸೆಂಟಾಗಿ ಅದು ಅಷ್ಟೇ ಅಲ್ಲದೆ ರೀಸೆಂಟಾಗಿ ಕೆಲವೊಂದು ಬೈಕ್ ಟ್ಯಾಕ್ಸಿ ರೈಡರ್ಸು ಲೇಡೀಸ್ ಹತ್ರ ಅಸಭ್ಯವಾಗಿ ನಡ್ಕೊಳ್ಳೋದು ಇವೆಲ್ಲ ವೀಡಿಯೋಸ್ ಎಲ್ಲ ನಾನು ನೋಡಿದೆ. ಸೊ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆಲ್ಲ ಒಂದೇ ರಿಕ್ವೆಸ್ಟು, ನಿಮ್ಮ ಮನೆ ಹೆಣ್ಮಕ್ಳನ್ನ ಅಕ್ಕ ತಂಗಿಯನ್ನ ಕರ್ಕೊಂಡೋಗಿ ಆ ಥರ ನೀವು ಆ ಥರ ಬ್ಯಾಡಾಗಿ ಕೆಲಸ ಮಾಡಿದಾಗ ಆಗ ಏನಾಗುತ್ತಪ್ಪ ಅಂತಂದರೆ, ನಿಯತ್ತಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕಪ್ಪ, ನಾನು ಮುಂದೆ ಸೆಟ್ಲ್ ಆಗೋದು ಬಿಡೋದು ಬೇರೆ ಕತೆ. ಆದರೆ ಮರ್ಯಾದೆಯಿಂದ ಚೆನ್ನಾಗಿ ದುಡಿಬೇಕು, ನಿಯತ್ತಿಂದ ದುಡಿದು ದೊಡ್ಡವನಾಗಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡು ತುಂಬ ಜನ ಆದರೆ ಇದನ್ನೇ ನಂಬ್ಕೊಂಡು ಬಂದಿರ್ತಾರೆ. ನೀವು ಈ ಥರ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೆಟ್ಟ ಹೆಸರು ಬರುತ್ತೆ. ಯಾಕಪ್ಪ ಎಲ್ಲ ಇನ್ಫಾರ್ಮೇಷನ್ನು ಒಂದೇ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಡೇಸ್ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆದರೆ ನಮ್ಮ ಫಾಲೋವರ್ಸ್ಗೋಸ್ಕರ ಈ ವಿಡಿಯೋ ಆದರೆ ಮಾಡ್ತಾಯಿದ್ದೀನಿ. ಸೊ ಯಾರಾದರೆ ಈ ಥರ ಅಸಭ್ಯವಾಗಿ ನಡ್ಕೊತಾ ಇದ್ದಾರೋ ಇಲ್ಲ ಆ ಮನಸ್ಥಿತಿ ಇರೋರು, ದಯವಿಟ್ಟು ಬೈಕ್ ಟ್ಯಾಕ್ಸಿಯಿಂದ ಆಚೆನೇ ಹೋಗ್ಬಿಡಿ. ದಯವಿಟ್ಟು ಬೇಡ, ಆಚೆನೇ ಹೋಗ್ಬಿಡಿ. ನಿಯತ್ತಾಗಿ ಕಷ್ಟಪಡೋರು ಆರಾಮಾಗಿ ದುಡ್ಕೊಳ್ಳಿ, ತಿನ್ಕೊಳ್ಳಿ, ಆರಾಮಾಗಿರಿ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ಗಳು ಏನಾದರೂ ಬರ್ತಾಯಿದ್ರೆ ನಾನು ಟೈಮ್ ಟು ಟೈಮ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಐ ಆಮ್ ಸಾರಿ, ಇವತ್ತಂತೂ ಸಿಕ್ಕಾಪಟ್ಟೆನೇ ಲೇಟ್ ಆಯಿತು. ಯಾಕಪ್ಪ ಅಂತಂದರೆ ನಾನೊಂದು ಸ್ವಲ್ಪ ಬ್ಯುಸಿ ಇದ್ದೆ, ಎಲ್ಲೋ ಕೆಲಸಕ್ಕೆ ಹೋಗಿದ್ದೆ, ಕೆಲಸದ ಮೇಲೆ ಆಚೆ ಹೋಗಿದ್ದೆ. ಈಗ ನಾನು ಮನೆ ಕಡೆ ಆದರೆ ಹೊರಟೆ. ಸೊ ಹೊರಡ್ತಾ ನಾನು ಇವತ್ತು ಡ್ಯೂಟಿ ಆನ್ ಮಾಡ್ಕೊಂಡು ಹೋದೆ, ಆದರೆ ನನಗೆ ಯಾವುದೋ ಡ್ಯೂಟಿ ಸಿಕ್ಕಿಲ್ಲ. ಸೊ ನನಗೆ ಟೈಮ್ ಆಗ್ತಿರೋದ್ರಿಂದ ನಾಳೆ ಬೇರೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೋಸ್ಕರ ನಾನೀಗ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಡ್ಯೂಟಿ ಅಂತೂ ತಗೊಂಡೇ ಇಲ್ಲ. ಸೊ ಆದ ಕಾರಣ ಬೇಜಾರು ಮಾಡ್ಕೋಬೇಡಿ, ಈ ವಿಡಿಯೋ ಸ್ವಲ್ಪ ತಡನೇ ಆಯಿತು, ಆದರೂ ಪರವಾಗಿಲ್ಲ. ನೆಕ್ಸ್ಟ್ ಏನೇ ಅಪ್ಡೇಟ್ಗಳು ಬಂದರೂ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಮ್ಮ ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ತಗೊಂಡ್ಮೇಲೆ ನಮಗೂ ಸ್ವಲ್ಪ ಇನ್ನೂ ಖುಷಿ ಆಗುತ್ತೆ. ಸರ್ಕಾರದ ಕಡೆಯಿಂದ ಕೂಡ ಸ್ವಲ್ಪ ಸಪೋರ್ಟ್ ಬೇಕು. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ, ನಿಮ್ಮ ಊರುಗಳು ಕಾಮೆಂಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್, ಲವ್ ಯು ಆಲ್.